ನಮಸ್ಕಾರ, ANN ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರವೀಣ್. ಸಿಂಫೋನಿ ಸ್ವರ ಪ್ರತಿಷ್ಠಾನ ವತಿಯಿಂದ ಆಯೋಜಿಸಿದ್ದ ಅಂಬಿ ಉತ್ಸವ ಕಾರ್ಯಕ್ರಮ ನಿನ್ನೆಯಷ್ಟೇ ಬೆಂಗಳೂರಿನ ಸರ್ ಪುಟ್ಟಣ್ಣಚೆಟ್ಟಿ ಟೌನ್ ಹಾಲ್ನಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು. ಗಣೇಶನನ್ನ ವಂದಿಸುತ್ತಾ ಈ ಅಂಬಿ ಉತ್ಸವಕ್ಕೆ ವಿಶೇಷ ಮೆರುಗು ತಂದಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಗುರುಮಠದಲ್ಲಿ ಗುರು ವಿಶ್ವಕರ್ಮ ಸಮ್ಮುಖ, ವೀರಭದ್ರ ಕ್ಷೇತ್ರದಲ್ಲಿ ಭದ್ರ ರಕ್ಷಕ, ನವಗ್ರಹ ಸ್ಥಿತನಾದ ಸಂತಾನ ಕಾರಕ, ಅವರಿಗೂ ಗುಣ ಪರಿಹರಿಸಲು ಸರ್ವಶಕ್ತಿ ಸಮ್ಮುಖ, ಅಮ್ಮ ಕಾಳಿಕಾಂಬೆಯ ಮಗೆ ನೀಡು ದರ್ಶನ. ಯಾಕೆಂದರೆ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಚಿತ್ರಗಳಲ್ಲಿ ಸಾಕಷ್ಟು ಜನಪ್ರಿಯ ಆಗಿರ್ತಕ್ಕಂಥ ಒಳ್ಳೊಳ್ಳೆ ಹಾಡುಗಳಿದೆ. ಈಗ ನಮ್ಮ ಸಿಂಫೋನಿಯ ಗಾಯಕ ಗಾಯಕಿಯರು ತಮ್ಮ ಸಂಗೀತದ ರಸದೌತಣವನ್ನು ತಮಗೆ ಬಡಿಸ್ತಾರೆ. ಇನ್ನು ಈ ಕಾರ್ಯಕ್ರಮಕ್ಕೆ ಅನೇಕ ಅಂಬಿ ಅಭಿಮಾನಿಗಳು ಜಮಾಯಿಸಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದಿತ್ತು. ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸುಮಲತಾ ಅಂಬರೀಶ್, ರಾಕ್ಲೈನ್ ವೆಂಕಟೇಶ್, ಸುಂದರ್ ರಾಜ್, ಡಾಕ್ಟರ್ ಸತೀಶ್ ಅವರು ಹಾಗೂ ಸಿಂಫೋನಿ ಸ್ವರ ಪ್ರತಿಷ್ಠಾನ ಸಂಸ್ಥೆಯ ಅಧ್ಯಕ್ಷರಾದ ಎಂ ಅರುಣ್ ಕುಮಾರ್ ಅವರು ಆಗಮಿಸಿದ್ದರು. ರಜತಗಿರಿಗೊಡೆಯ ಕುಮಾರನೇ ವಿದ್ಯೆ ನೆರೆದಿದ್ದ ಮುಖ್ಯ ಅತಿಥಿಗಳು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಮನೋರಂಜನಾ ಕಾರ್ಯಕ್ರಮಗಳಿದ್ದು ಸಿಂಫೋನಿ ಗಾಯಕ ಗಾಯಕಿಯರಿಂದ ಅಂಬರೀಶ್ ರವರ ಚಿತ್ರಗೀತೆಗಳನ್ನ ಹಾಡಿ ನೆರೆದಿದ್ದ ಪ್ರೇಕ್ಷಕರ ಮನತಣಿಸಿದರು. ಬಡವನ ಬಲ್ಲಿದ ಆಗುವರು, ಕುರುಡನು ಎಲ್ಲವ ನೋಡುವರು, ಅವನಲ್ಲಿ ಒಲಿದಾಗ ಇಲ್ಲಿ ಯಾರು ಬಲ್ಲರಿಲ್ಲ, ನಿನ್ನ ಹೆಜ್ಜೆ ಕಂಡರುಂಟು, ಬಾಣೆಯಲ್ಲಿ ಬಲ್ಲರುಂಟು, ನನ್ನ ಬಣ್ಣ ಕಂಡೋರಿಲ್ಲ, ನನ್ನ ಹೆಸರಲ್ಲೇ ಕಮ್ಮ ನಾನೇ ಕಣ್ವಲ್ಲ, ನನ್ನ ಹೆಸರಲ್ಲೇ ಕಮ್ಮ ನಾನೇ ಕಣ್ವಲ್ಲ. ನನ್ನ ಬಂಗಡಿ ನಮ್ಮ ತಿಂಗಡಿ ಅದ್ಭುತವಾಗಿ ಆದಂತಹ ಶಿವ. ಇನ್ನು ಇದೇ ಸಂದರ್ಭದಲ್ಲಿ ಮಿಮಿಕ್ರಿ ಗೋಪಿಯವರು ಸಹ ತಮ್ಮ ಮಿಮಿಕ್ರಿ ಮುಖಾಂತರ ಅಂಬರೀಶ್ ಅವರನ್ನ ವೇದಿಕೆಯ ಮೇಲೆ ಕರೆತಂದ್ರು. ಅವನು ಹೇಳ್ತಾನ, ನಿನಗೆ ಯಾಕೆ ಬೇಕಲ್ಲ ಬಾಯಿ ಮುಚ್ಕೊಂಡು ಹೋಗಲ್ಲ. ನಾನು ಬಾಯಿ ಮುಚ್ಕೊಂಡು ಹೋಗೋದ್ರೆ ಏನಂತ ನಿಮ್ಗೆ ಗೊತ್ತಾಗಿರ್ಬೇಕು. ಅದು ಯಾವತ್ತು ಇಲ್ಲಿಂದ ಬರೋದು, ಅದು ಯಾವುದು ಕೆಟ್ಟ ಪದ ಅಲ್ಲ. ಅಂಬರೀಷ್ ಅವ್ರು ಮಾತಾಡ್ಬೇಕಂದ್ರೆ ಹಿಂಗೆ ಮಾತಾಡಿದ್ರೆ ಜನ ಪ್ರೀತಿ ಸಂಪಾದನೆ ಮಾಡಬೇಕು. ಹಣ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಇಲ್ಲಿ ಅಂಬರೀಷ್ ಅಣ್ಣ ಕಷ್ಟದಿಂದ ಚಪ್ಪಾಳೆ ತಟ್ಟವರಲ್ಲ, ಈ ಪ್ರೀತಿ ಸಂಪಾದನೆ ಮಾಡೋದಕ್ಕೆ ನಮ್ಮ ಕೈಲಾಗಲ್ಲ. ಅದಕ್ಕೆ ಹೇಳೋದು. ಹಾಗೆ ಜೂನಿಯರ್ ಅಂಬರೀಷ್ ಎಂದೇ ಹೆಸರಾದ ಆರಾಧ್ಯರವರು ಅಂಬಿ ಚಿತ್ರಗೀತೆಗಳಿಗೆ ನೃತ್ಯ ಮಾಡಿ ಕಣ್ಮನ ಸೆಳೆದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸಿಂಫೋನಿ ಅಂಬಿರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು.
ಹಾಗೂ ಸಿಂಫೋನಿ ಸಂಚಾಲಕರಾದ ಅನಂತರವರಿಗೆ ಮಹಾರತ್ನ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಯಿತು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮುಖ್ಯ ಅತಿಥಿಗಳು ಕಾರ್ಯಕ್ರಮದ ಬಗ್ಗೆ ನಮ್ಮ ವಾಹಿನಿ ಎದುರು ಮಾತನಾಡಿದರು. ಆ ಟೈಮಲ್ಲಿ ಅಂಬರೀಷ್ ಅವರು ವೆಂಟಿಲೇಟರಲ್ಲಿದ್ದರು. ಇಲ್ಲಿಂದ ನಾವು ಸಿಂಗಾಪುರ್ಗೆ ಅವ್ರನ್ನ ಆ್ಯಂಬುಲೆನ್ಸಲ್ಲಿ, ಏರ್ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಹೋದ್ವಿ. ಅಲ್ಲಿ ಅವರು 1 ವಾರ 10 ದಿನ ಆದಮೇಲೆ ಪ್ರಜ್ಞೆ ಬಂದು, ಇನ್ನೂ ಪೂರ್ತಿ ಸಂಪೂರ್ಣವಾಗಿ ಪ್ರಜ್ಞೆ ಬಂದಿರಲಿಲ್ಲ, ಒಂದು ರೀತಿ ಇದರಲ್ಲಿದ್ದರು, ಸೆಮಿ ಕಾನ್ಷಿಯಸ್ ಅಂತ ಹೇಳ್ತೀವಲ್ಲ, ಆ ಸ್ಟೇಟಲ್ಲಿದ್ದರು. ಆವಾಗ ಅವ್ರನ್ನ ಮಾತಾಡ್ಸೋಕೆ ಅಲ್ಲಿ ಸಿಂಗಾಪುರ್ನ ಒಬ್ಬರು ಮೇಲ್ ನರ್ಸು ಅವ್ರು ಬಂದು ಏನೇನೋ ಮಾತಾಡ್ಸೋಕ್ಕೆ, ಅವನು ಪ್ರಜ್ಞೆ ಬರಬೇಕು ಅನ್ನೋ ಥರಕ್ಕೆ ಮಾತಾಡಿಸ್ತಾಯಿದ್ರು. ಅವ್ರು ಕೇಳ್ತಾಯಿದ್ರು, ಏನೇನೋ ಕೇಳ್ತಾಯಿದ್ರು. ಆಮೇಲೆ ಸರ್, ನಿಮಗೆ ಎಲ್ಲರಿಗಿಂತ ಈ ಪ್ರಪಂಚದಲ್ಲಿ ಯಾರು ಇಷ್ಟ ಹೇಳಿ? ದೇವ್ರ ಕಂಡ್ರೆ ಇಷ್ಟನಾ, ಅಥವಾ ನಿಮ್ಮ ಹೆಂಡ್ತಿನ ಕಂಡ್ರೆ ಇಷ್ಟನಾ, ನಿಮ್ಮ ಮಗನ ಕಂಡ್ರೆ ಇಷ್ಟನಾ ಅಂದರೆ ಇವ್ರು ಇನ್ನೂ ಕಂಡುಬಿಟ್ಟಿರಲಿಲ್ಲ. ಮೈ ಫ್ರೆಂಡ್ಸ್ ಅಂದರು, ಅಂದರೆ ನನ್ನ ಸ್ನೇಹಿತರು ಅಂತ. ಈ ಮಧ್ಯದಲ್ಲಿ ಏನಾಗಿದೆ ಅಂದರೆ, ಆ ಏರ್ ಹೋಸ್ಟೆಸ್ ಬಂದಿರಲ್ಲ, ಅವನ್ನ ಕರೆದ್ಬಿಟ್ಟು ಕಾಕ್ಪಿಟ್ಟಲ್ಲಿ ಯಾರವ್ರೆ, ನನ್ನ ಹೆಸರು ಬರೋಕೆ ಹೇಳಿದ್ದೆ, ಪೈಲಟ್ನ ಅಂತ. ಪೈಲಟ್ನ ಬರೋಕೆ ಹೇಳಿದ್ರೆ ಅವರು, ಸರ್ ಇಲ್ಲ ಆ ಥರ ಪೈಲಟ್ನ ನಾವು ಬರೋಕ್ಕಾಗ, ಹೋಗಿ ಹೇಳ್ರಿ ನನ್ನ ಹೆಸರು ಅಂತ ಹೇಳಿದರೆ, ಹೋದ ತಕ್ಷಣ ನಾವು ಅಂಬರೀಷ್ ಅವ್ರ ಫ್ಯಾನ್ ಅವರು, ಅಯ್ಯಪ್ಪ ಓಡ್ ಬಂದರು ಪೈಲಟ್. ಮತ್ತು ಸಹ ತುಂಬ ಸಂತೋಷ, ಏನಿಲ್ಲ ನನ್ನ ಫ್ರೆಂಡ್ ಅವರು ಹಿಂದೆ ಕೂತಿದ್ದಾರೆ, ಅವರ ಐ ವಾಂಟ್ ಟು ಬಿ ಹಿಯರ್. ಅಯ್ಯೋ ಅಷ್ಟೇ ತಾನೇ, ನಾನು ಕರೆಸ್ತೀನಿ ಬಿಡಿ ಅಂತ ಹೇಳಿದರೆ ಅವ್ರನ್ನ ಕರೆಸಿ ತಿರ್ಗಾ ಅವ್ರನ್ನ ಅವಾಗಲೇ ಬಂದು ನನ್ನ ಕರೆಸಿ ಕೂರಿಸಿರೋದು. ಅಂಬರೀಷ್ಗೆ ಯಾವತ್ತೂ ಬಣ್ಣ ಹಚ್ಚಬೇಕು ಅಂತ ಆಸೆ ಇದ್ದಿರಲಿಲ್ಲ. ಹಿ ವಾಸ್ ಎ ಸ್ಪೋರ್ಟ್ಸ್ ಮ್ಯಾನ್. ಅವ್ರಿಗೆ ನಾನಾ ಥರವಾದ ಆಸೆಗಳಿತ್ತು. ಆಕಸ್ಮಿಕವಾಗಿ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರು ಅವ್ರನ್ನ ಪತಾಯ ಮಾಡಿ ಪುಟ್ಟಣ್ಣ ಕಣಗಲ್ ಅವ್ರಿಗೆ ತೋರಿಸಿ ಅವ್ರನ್ನ ಅಭಿನಯಿಸಿ, ಜಲೀಲ್ ಪಾತ್ರದಲ್ಲಿ ಅಭಿನಯಿಸಿ ಕನ್ನಡಕ್ಕೆ ಕೊಟ್ಟಂಥ ಬಹುದೊಡ್ಡ ಕೊಡುಗೆ ಅಂತಂದರೆ ಅದು ಅಂಬರೀಷ್. ನಾನು ಎರಡು ಕಣ್ಣಾಗಿ ನೋಡ್ತೀನಿ. ಒಂದು ಕಡೆ ವಿಷ್ಣುವರ್ಧನನ್ನು ನೋಡ್ತೀನಿ, ಯಾಕೆಂದರೆ ವಿಷ್ಣುವರ್ಧನ್ ನನ್ನ ಸಹಪಾಠಿಯಾಗಿದ್ದರು. ಆದರೆ ಸಿನಿಮಾ ರಂಗಕ್ಕೆ ಬಂದ ನಂತರ ಒಂದು ಕೈ ಅಂಬರೀಷ್ ನನಗೆ ಜಾಸ್ತಿನೇ ಇದೆ. ಸಿಂಫೋನಿ ಸ್ವರ ಪ್ರತಿಷ್ಠಾನ ಅವರು ಆಚರಿಸ್ತಾ ಇರುವಂಥ ಅಂಬಿ ಉತ್ಸವ ಇವತ್ತು ಟೌನ್ ಹಾಲಲ್ಲಿ ನಡೀತಾ ಇದೆ. ಅಂಬರೀಷ್ ಅವ್ರ ಬಗ್ಗೆ ಎಷ್ಟು ಮಾತಾಡೋದು ತುಂಬ ಕಮ್ಮಿನೇ. ಇವತ್ತು ಈ ಒಂದು ಸಂಸ್ಥೆ ಅಂಬರೀಷ್ ಅವರನ್ನ ಗೌರವಿಸ್ತಾ, ಚಿತ್ರರಂಗ ಆಗ್ಬೋದು, ಅವರ ಅಭಿಮಾನಿಗಳಿಗಾಗ್ಬೋದು, ಅವ್ರನ್ನ ನೆನಪಿಸ್ಕೊಂಡು ಈ ಒಂದು ಮಹಾ ಸಮಾರಂಭ ಅಂತೀವೋ ಇಲ್ಲ ಅಂದರೆ ಈ ಒಂದು ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೆಸ್ತಾ ಇರೋದು ತುಂಬ ಸಂತೋಷ ಆಗಿದೆ. ಅದನ್ನು ಇಂದಿನ ಪೀಳಿಗೆ, ಇವತ್ತಿನ ಜನಕ್ಕೆ, ಯಾಕಂದ್ರೆ ನಾವು ಚಿತ್ರರಂಗಕ್ಕೆ ಬಂದಾಗ 70ರ ದಶಕದಲ್ಲಿ ಬಂದ್ವಿ. ಈಗ 2026 ಸುಮಾರು 56 ವರ್ಷಗಳ ನಂತರ ಆ ಹಳೆ ಹಾಡುಗಳನ್ನ ಕೇಳ್ತಾ ಇದ್ರೆ ಒಂದು ರೀತಿ ಮನೋಲ್ಲಾಸ ಆಗತ್ತೆ. ಮುಖ್ಯವಾಗಿ ಅಂಬರೀಷನ್ ಯಾಕೆ ನೆನೆಸ್ಕೋಬೇಕು ಅಂತಂದ್ರೆ, ನಾನು ವೇದಿಕೆ ಮೇಲೆ ಹೇಳಿದಾಗೆ ಕನ್ನಡದ ಆಸ್ತಿ ಅವರು ಕೇವಲ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ರಾಜಕೀಯವಾಗಿಯೂ ಹಾಗೂ ಸಾಂಸ್ಕೃತಿಕವಾಗಿಯೂ ಎಲ್ಲರನ್ನೂ ಸ್ನೇಹಮಯವಾಗಿ ತೆಗೆದುಕೊಂಡು ಹೋಗಿ ಒಂದು ಮಟ್ಟಕ್ಕೆ ಮುಟ್ಟಿದ್ರು. ಇದೊಂದು ಯೂನಿಕ್ ಪ್ರೋಗ್ರಾಮ್ ಅಂತ ಹೇಳ್ಬೋದು, ಯಾಕೆಂದ್ರೆ ಇಷ್ಟು ದಿವಸ ಏನು ಮಾಡಿರ್ಲಿಲ್ಲ. ಸೊ ಅವ್ರ ಬಗ್ಗೆ, ಅವ್ರ ಫ್ಯಾನ್ಸ್ ಬಗ್ಗೆ, ಅವರ ಕುಟುಂಬದವರು, ನಾವು ಅವ್ರನ್ನ ನೋಡ್ಕೊಂಡಿದ್ದಾಗೆ ಎಲ್ರೂ ಸೇರಿ ಅವ್ರನ್ನ ನೆನೆಸ್ಕೊಂಡಿದ್ದು, ಅವರ ಹಳೆ ಸಾಂಗ್ಸ್ ಆಗಲಿ ಅಥವಾ ಅವ್ರು ಮಾಡಿದ್ದಾಗಲಿ, ಅವ್ರ ವ್ಯಕ್ತಿತ್ವವಾಗಿ ಅದ್ರ ಬಗ್ಗೆ ಇವತ್ತೆಲ್ಲ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಇದನ್ನ ಪ್ರೋಗ್ರಾಮ್ ಮಾಡಿದವಂಥವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಮ್ಯೂಸಿಕ್ ಆಗಲಿ ಅಥವಾ ಮಿಮಿಕ್ರಿ ಆಗಲಿ ಎಲ್ಲ ಮಾಡಿ ಅವರ ಬಗ್ಗೆ ನೆನೆಸ್ಕೊಂಡಿದ್ದು ತುಂಬ ಚೆನ್ನಾಗಿ ಅಂತ ಅನ್ಸುತ್ತೆ. ಸರ್, ಸಿಂಫೋನಿ ಪ್ರತಿಷ್ಠಾನ ಕಳೆದ 4 ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಲಾಸ್ಟ್ ಚಿತ್ರರಂಗದ ಪುನೀತ್ ರಾಜ್ಯೋತ್ಸವ ಮಾಡಿದ್ದೀರಿ. ಕಳೆದ 2 ತಿಂಗಳ ಮುಂಚೆ
ಪುನೀತ್ ರಾಜೇಶ್ವರ ರಾಜ ಮಾಡಿದಿರಿ. ಆಮೇಲೆ ಎಲ್ಲ ನಾವು ಏನಾಗಿದೆ ಅಂತ ಹೇಳಿದ್ರೆ ಎಲ್ಲರಿಗೂ ಸನ್ಮಾನ ಮಾಡಬೇಕು, ಎಲ್ಲ ರೀತಿಯ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಅನ್ನೋ ದೃಷ್ಟಿಯಿಂದ, ಕೃತಜ್ಞತೆ ಸಲ್ಲಿಸ್ಬೇಕಂತ ಹೇಳುವ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ರಾಕ್ಲೇರವರು, ಸುಮಲತಾ ಅವರು, ಆಮೇಲೆ ಅನೇಕ ಗಣ್ಯರು ಬಂದಿರೋ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಆಮೇಲೆ ಕಾರ್ಯಕ್ರಮ ಇವತ್ತು ಬಹಳ ಚೆನ್ನಾಗಿ ಆಗ್ಬೇಕು ಅನ್ಕೊಂಡಿದ್ದೀರಿ. ಅದರಿಂದ ಇದು ವಿಚಾರ. ಆಮೇಲೆ ಇನ್ನೊಂದೇನಂತೇಳಿ ಸಿಂಫೋನಿ ಪ್ರತಿಷ್ಠಾನದಿಂದ ನಾವು ಬೇರೆ ಬೇರೆ ಕಾರ್ಯಕ್ರಮಗಳು ಆಡೋರಿಗೆ ಹೊಸ ಒಂದು ವೇದಿಕೆ, ಒಂದು ಪ್ರೋತ್ಸಾಹ ಕೊಡ್ಬೇಕನ್ನೋದ್ರ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ. ರೆಗ್ಯುಲರ್ ಆಗಿ ಎಲ್ಲ ಕಾರ್ಯಕ್ರಮ ಮಾಡ್ತಾನೆ ಇರ್ತೀರಿ ಸರ್. ನೋಡಿ, ನಮಗೆ ಎಲ್ಲರೂ ಅಭಿಮಾನಿ ದೇವರುಗಳು ಒಂದು ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಎಷ್ಟೋ ಬಿಡುವಿಲ್ದ ಕಾರ್ಯಕ್ರಮ ಇರ್ತಾರೆ ಬೆಂಗಳೂರು ಹಂತದಲ್ಲಿ, ಎಲ್ಲರೂ ಅವ್ರವ್ರ ಶೆಟ್ರಲ್ಲಿ ಇರ್ತಾರೆ. ವಿಶೇಷವಾಗಿ ನಮ್ಮ ಸುಮಲತಾ ಮೇಡಮ್ ಅವ್ರಿಗೆ, ರಾಕ್ಲೇವನ್ ಸರ್ಗೆ, ಸುಂದರರಾಜ್ ಸರ್ ಅವ್ರಿಗೆ, ಆಮೇಲೆ ನಮ್ಮ ಅಂಬರೀಶ್ ಅವ್ರನ್ನ ವೈದ್ಯಕೀಯ ಚಿಕಿತ್ಸೆ ಮಾಡಿ ಸತೀಶ್ ಅವ್ರಿಗೆ, ಅವ್ರು ಬಂದಿದ್ದು ನಮ್ಮ ಕಾರ್ಯಕ್ರಮ ಬಂದು ಅನೇಕ ಗಣ್ಯರು ವಿವಿಧ ಇಲಾಖೆಯಲ್ಲೆಲ್ಲ ಬಂದಿದ್ದಾರೆ. ನಾವು ವಿವಿಧ ಇಲಾಖೆಯಿಂದ ಒಂದು 30 ಜನಕ್ಕೆ ಸನ್ಮಾನ ಮಾಡಿದರೆ ಅದು ನಮಗೊಂದು ಹೆಮ್ಮೆ. ಏನಂತ ಹೇಳಿದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿರೋ ಕೆಲಸ ಮಾಡಿರೋ ನಾನು ಗುರುತಿಸಿದಿರಿ. ಅದೇ ಒಬ್ಬರೇ ಅಂತಲ್ಲ, ಎಲ್ಲಾ ರೀತಿಯಲ್ಲಿ ಇದು ಮಾಡಿದ್ದಾರೆ. ಆಮೇಲೆ ಕಾರ್ಯಕ್ರಮಕ್ಕೆ ಸುಮಲತಾ ಮೇಡಮ್ ಅವರು, ಅಖಿಲೇಶ್ ಮೇಡಮ್ ಎಷ್ಟೋ ಬಿಡಿ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಮಣ್ಣಿನ ಹೆಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಗೀಡು, ಉಳಿಸದಿರು ಈ ಹೆಸರ, ಈ ಹೆಸರ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.